ಹಾಯ್ ಎಲ್ರಿಗೂ ನಮಸ್ಕಾರ. ವೇಸ್ ಆಫ್ ಅಲಕಾನಂದ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ನಾನು ವರ್ಲ್ಡ್ಸ್ ಬೆಸ್ಟ್ ಟೂತ್ ಪೌಡರ್ ಯಾವುದು ಅಂತ ಹೇಳಕ್ ಹೊರಟಿದ್ದೀನಿ. ಏನಕ್ಕೆ ಗೊತ್ತಾ, ನಮ್ಮ ದಿನಚರಿ ಸ್ಟಾರ್ಟ್ ಆಗೋದೇನೆ, ಆರಂಭ ಆಗೋದೇನೆ ನಾವು ಬ್ರಷ್ ಮಾಡೋದ್ರಿಂದ, ಹಲ್ಲು ಉಜ್ಜೋದ್ರಿಂದ. ಆದರೆ ಆ ಒಂದು ವಿಚಾರದಲ್ಲಿ ತುಂಬಾ ನೆಗ್ಲೆಕ್ಟ್ ಮಾಡ್ತೀವಿ. ಶಾಪ್ಗೆ ಹೋಗ್ತೀವಿ, ನಾನೇ ಆಗಲಿ, ವಿಲ್ ಸೆಲೆಕ್ಟ್ ದ ಟೂತ್ ಪೇಸ್ಟ್ ವಿಚ್ ಕಂಟೈನ್ಸ್ ಸಾಲ್ಟ್. ಯಾವ ಟೂತ್ ಪೇಸ್ಟಲ್ಲಿ ಸಾಲ್ಟ್ ಇದೆ ಅಂತ ನೋಡ್ತೀವಿ, ಯಾವುದರಲ್ಲಿ ಚಾರ್ಕೋಲ್ ಇದೆ ಅಂತ ನೋಡ್ತಾರೆ. ಇನ್ನು ಕೆಲವರು ಯಾವುದರಲ್ಲಿ ಲವಂಗ ಆಗಿರ್ಬೋದು, ಶುಂಠಿ ಆಗಿರ್ಬೋದು, ಈ ಥರ ಕಂಟೆಂಟ್ಸ್ ಇರುತ್ತೆ. ಆ ಥರ ಒಂದು ಟೂತ್ ಪೇಸ್ಟ್ನ ತೊಗೊಂಡ್ಬಂದು ಯೂಸ್ ಮಾಡ್ತಿರ್ತಾರೆ. ಜಸ್ಟ್ ಸ್ವಲ್ಪ ಕಾಮನ್ ಸೆನ್ಸ್ ಯೂಸ್ ಮಾಡಿ ಆಲೋಚನೆ ಮಾಡಿ, ಅವೆಲ್ಲ ನಮ್ಮ ಮನೇಲಿ ಇಲ್ವಾ? ಇಡ್ಲು ನಮ್ಮ ಮನೇಲಿ ಇಲ್ವಾ? ಲವಂಗ ನಮ್ಮ ಮನೇಲಿ ಇಲ್ವಾ? ಸಾಲ್ಟ್ ರಾಕ್ ಸಾಲ್ಟ್ ನಮ್ಮ ಮನೇಲಿ ಇಲ್ವಾ? ಪ್ರತಿಯೊಂದು ನಮ್ಮ ಮನೆಯಲ್ಲೇ ಇಟ್ಕೊಂಡು ಅವರು ತಯಾರು ಮಾಡೋ ಒಂದು ಪ್ರಾಡಕ್ಟ್ಗೆ ಮೊರೆ ಹೋಗ್ಬಿಟ್ಟು ನಮ್ಮ ಆರೋಗ್ಯನ, ನಮ್ಮ ಟೀತ್ ಓರಲ್ ಹೆಲ್ತ್ನ ನಾವು ಹಾಳು ಮಾಡ್ಕೊತಾ ಇದ್ದೀವಿ ಇತ್ತೀಚೆಗೆ ಅಂತಲೇ ಹೇಳ್ಬೋದು. ನಾನು ಹೇಳೋ ಒಂದು ಟೂತ್ ಪೌಡರ್ ಇದೇನು ಅಂತಂದರೆ, ನಮ್ಮ ಮನೇಲಿರೋ ಇಂಗ್ರೀಡಿಯೆಂಟ್ಸ್ని ಯೂಸ್ ಮಾಡಿಕೊಂಡು ಮನೇಲಿ ಇಟ್ಕೊಂಡು ನಿಮ್ಗಾಗಲಿ, ನಿಮ್ಮ ಮಕ್ಕಳು, ಅಟ್ಲೀಸ್ಟ್ ನೀವು ಹೆಂಗೂ ನಿಮ್ಮ ಹೆಲ್ತ್ನ ಹಾಳು ಮಾಡ್ಕೊಂಡಿದ್ದಾರೆ, ನಿಮ್ಮ ಮಕ್ಕಳಿಗಾದ್ರೂ ಇದನ್ನು ತೋರಿಸಿ. ಕೆಲವೊಂದು ಮಿಕ್ಸ್ ಇದ್ದಾವೆ. ಅಂದರೆ ಯಾಕೆ ತುಂಬ ಜನ ಮಾಡರ್ನ್ ಕಮರ್ಷಿಯಲ್ ಟೂತ್ ಪೇಸ್ಟ್ಗೆ ಹೋಗ್ತಾರೆ ಅಂತಂದರೆ, ಮೊದಲನೇದು ಅಂತಂದರೆ ಟೂತ್ ಪೇಸ್ಟ್ ಈಸ್ ಬೆಟರ್. ಏನಕ್ಕೆ ಅಂತಂದರೆ ಇಟ್ ಫೋಮ್ಸ್. ಅಂದರೆ ಹಲ್ಲು ಉಜ್ಜಿದ ತಕ್ಷಣ ನಮಗೆ ಉಜ್ಜುತ್ತಾ ಇದ್ದೀವಿ ಅನ್ನೋ ಒಂದು ಇದಲ್ಲ, ಫೋಮ್ ನಮ್ಮ ಬಾಯಲ್ಲಿ ಬಂದುಬಿಟ್ಟು ನಮಗೆ ಫ್ರೆಶ್ನೆಸ್ ಕೊಡುತ್ತೆ ಅಂತ ಒಂದು ಊಹೆನಲ್ಲಿ ಇರ್ತಾರೆ. ಯಾವುದೇ ಒಂದು ಟೂತ್ ಪೇಸ್ಟಲ್ಲಿ ಫೋಮ್ ಬರ್ತಿದೆ ಅಂದರೆ ಅದರ ಅರ್ಥ ಏನು ಅಂತಂದರೆ, ಅದರಲ್ಲಿ ಆ ಫೋಮ್ ಬರಲಿಕ್ಕೋಸ್ಕರ ಒಂದು ಕೆಮಿಕಲ್ನ ಆ್ಯಡ್ ಮಾಡಿರ್ತಾರೆ. ಅದೇ SLS ಅನ್ನೋ ಒಂದು ಕಂಟೆಂಟ್. ಯಾಕೆ SLS ಇಸ್ ಎ ಬ್ಯಾಡ್ ಇನ್ ಟೂತ್ ಪೇಸ್ಟ್, ಅದನ್ನು ನಾವು ಯಾಕೆ ಯೂಸ್ ಮಾಡ್ಬಾರ್ದು ಅನ್ನೋದನ್ನ ನೋಡೋಣ. ಮೊದಲನೇದು ಅಂತಂದರೆ, ನಮ್ಮ ಮೌತಿಗೆ ಅದು ಇರಿಟೇಷನ್ನ ಕಾಸ್ ಮಾಡುತ್ತೆ. ಸಡನ್ಲಿ ಅಲ್ಲ, ಓವರ್ ಎ ಪೀರಿಯಡ್ ಆಫ್ ಟೈಮ್ ಇರಿಟೇಷನ್ನ ಕಾಸ್ ಮಾಡುತ್ತೆ. ಯಾವ ಥರ ಅಂತಂದರೆ, ಬೈ ಕಾಸಿಂಗ್ ಅಲ್ಸರ್ಸ್ ಕಾಸ್ ಮಾಡಿ ನಮ್ಮ ಗಮ್ಸಲ್ಲಿ ಅದು ಆ ಥರ ಇರಿಟೇಷನ್ ಸ್ಟಾರ್ಟ್ ಮಾಡುತ್ತೆ. ಆ್ಯಂಡ್ ನೆಕ್ಸ್ಟ್ ಇಂಪಾರ್ಟೆಂಟ್ ರೀಸನ್ ಅಂತಂದರೆ, ನಮ್ಮ ಬಾಯಿ ಒಣಗೋದಕ್ಕೆ ಮೇಯ್ನ್ ರೀಸನ್ ಈ SLS ಕಂಟೆಂಟ್ ಇರುವಂಥ ಟೂತ್ ಪೇಸ್ಟ್. ಏನಕ್ಕೆ ಅಂತಂದರೆ, ಬಾಯಿನ ಡ್ರೈ ಮಾಡುತ್ತೆ, ಬ್ಯಾಕ್ಟೀರಿಯಲ್ ಕಂಟೆಂಟ್ನ ಜಾಸ್ತಿ ಮಾಡುತ್ತೆ. ಆ ಬ್ಯಾಕ್ಟೀರಿಯಲ್ ಲೋಡ್ ಯಾವಾಗ ಓರಲ್ ಕ್ಯಾವಿಟೀಸಲ್ಲಿ ಜಾಸ್ತಿ ಆಗುತ್ತೋ ಆವಾಗಲೇ ನಮಗೆ ಹುಳುಗಳೆಲ್ಲ ಆಗ್ತಿರುತ್ತೆ. ಆ ಡ್ರೈನೆಸ್ ಆಗೋದಕ್ಕೆ ಮೇಯ್ನ್ ರೀಸನ್ ಬಂದುಬಿಟ್ಟು SLS ಕಂಟೆಂಟ್. ಆ್ಯಂಡ್ ನೆಕ್ಸ್ಟ್ ಅಂತಂದರೆ, ನಮ್ಮ ಕ್ಯಾವಿಟೀಸಲ್ಲಿ ಏನೊಂದು ಪ್ರೊಟೆಕ್ಷನ್ ಲೇಯರ್ ಅಂತ ಇರುತ್ತಲ್ಲ, ಔಟರ್ ಲೇಯರು, ಅದನ್ನು ಈ SLS ಕಂಟೆಂಟು ರಿಮೂವ್ ಮಾಡುತ್ತೆ. ದಿನೇ ಕ್ರಮೇಣವಾಗಿ ನಾವು ಯಾವಾಗ ಈ ಟೂತ್ ಪೇಸ್ಟ್ನ ಯೂಸ್ ಮಾಡ್ತಿರ್ತೀವೋ ಆ ಒಂದು ಪರ್ಟಿಕ್ಯುಲರ್ ಲೇಯರ್ನ ಇದು ಕಿಲ್ ಮಾಡಿಬಿಡುತ್ತೆ. ಅಂದರೆ ಅದು ಟೇರ್ ಆಗೋ ಥರ ಮಾಡಿಬಿಡುತ್ತೆ, ನಮ್ಮ ಹಲ್ಲಿಗೆ ಪ್ರೊಟೆಕ್ಷನ್ ಇಲ್ದಂಗೆ ಮಾಡುತ್ತೆ. ಆ್ಯಂಡ್ ಫೈನಲ್ ಆಗಿ ಇದೆಲ್ಲ ಆಗೋದ್ರಿಂದ ನಮ್ಮ ಟೂತ್ ಸಿಕ್ಕಾಪಟ್ಟೆ ಸೆನ್ಸಿಟಿವ್ ಆಗಿಬಿಡುತ್ತೆ. ಆ ಒಂದು ಸೆನ್ಸಿಟಿವಿಟಿ ಜಾಸ್ತಿ ಆಗಿಬಿಟ್ಟು ನಮಗೆ ಓರಲ್ ಪ್ರಾಬ್ಲಮ್ಸ್, ಓರಲ್ ಕ್ಯಾವಿಟಿ ಪ್ರಾಬ್ಲಮ್ಸ್, ಬ್ಯಾಡ್ ಬ್ರೀತ್ ಪ್ರತಿಯೊಂದೂ ಬರುತ್ತೆ. ನಾನು ಹೇಳೋ ಈ ಒಂದು ವರ್ಲ್ಡ್ಸ್ ಬೆಸ್ಟ್ ಟೂತ್ ಪೌಡರಲ್ಲಿ ಇಂಗ್ರೀಡಿಯೆಂಟ್ಸ್ ಬಂದುಬಿಟ್ಟು ಚಾರ್ಕೋಲ್, ಸಾಲ್ಟ್ ಆ್ಯಂಡ್ ಲವಂಗ, ಕ್ಲೋವ್. ಇದಿಲು ಅಂದರೆ ಚಾರ್ಕೋಲ್, ಅದು ಒಂಥರ ನ್ಯಾಚುರಲ್ ಕ್ಲೆನ್ಸರ್ ಆಗಿ ವರ್ಕ್ ಮಾಡುತ್ತೆ. ಈವನ್ ವಾಟರ್ ಫಿಲ್ಟರ್ ಮಾಡಬೇಕಾದ್ರೂ ಸಹ ನಾವು ಚಾರ್ಕೋಲ್ನ ಯೂಸ್ ಮಾಡ್ತೀವಿ. ಏನಕ್ಕೆ ಅಂತಂದರೆ, ಅದು ವೇಸ್ಟನ್ನು ನೀಟಾಗಿ ಅಬ್ಸರ್ವ್ ಮಾಡುತ್ತೆ ಅಂತ. ಅದು ನ್ಯಾಚುರಲ್ ಕ್ಲೆನ್ಸರ್ ಆಗಿ ಕೆಲಸ ಮಾಡುತ್ತೆ. ಟೀತ್ನ ವೈಟನಿಂಗ್ ಮಾಡೋಕ್ಕೂ ಸಹ ಹೆಲ್ಪ್ ಮಾಡುತ್ತೆ. ಆ್ಯಂಡ್ ಏನೇ ಒಂದು ಸ್ಟ್ರೈನ್ಸ್ ಅಲ್ಲಲ್ಲಿ ಸಿಕ್ಕಾಕೊಂಡಿದ್ರು ಪ್ರತಿಯೊಂದನ್ನು ಅದನ್ನು ಎಳ್ಕೊಂಡು ರಿಮೂವ್ ಮಾಡುತ್ತೆ. ಅದು ಚಾರ್ಕೋಲ್ ಮಾಡುತ್ತೆ. ನೆಕ್ಸ್ಟ್ ಇಂಗ್ರೀಡಿಯೆಂಟ್ ಬಂದುಬಿಟ್ಟು ಸಾಲ್ಟ್ ಮೇಯ್ನಾಗಿ ಏನು ಮಾಡುತ್ತೆ ಅಂತಂದರೆ, ನಮ್ಮ ಬಾಯಲ್ಲಿರ್ತಕ್ಕಂತಹ ಏನೇ ಬ್ಯಾಕ್ಟೀರಿಯಾ ಇದ್ರೂ ಅದು ಸಾಲ್ಟ್ ಕಂಟೆಂಟ್ ಕಿಲ್ ಮಾಡುತ್ತೆ ಬ್ಯಾಕ್ಟೀರಿಯಾನ. ನಮ್ಮ ಗಮ್ಸ್ನ ಸ್ಟ್ರೆಂಥನ್ ಮಾಡುತ್ತೆ. ಆ್ಯಂಡ್ ಏನೇ ಒಂದು ಇನ್ಫೆಕ್ಷನ್ಸ್ ಆಗದೇ ಇರೋ ಥರ ಅದು ಪ್ರಿವೆಂಟ್ ಮಾಡುತ್ತೆ. ಅದು ಸಾಲ್ಟಿಗಿರೋ ಕೆಪಾಸಿಟಿ. ಆ್ಯಂಡ್ ಥರ್ಡ್ ಇಂಗ್ರೀಡಿಯೆಂಟು ಲವಂಗ ಅಂದರೆ ಕ್ಲೋವ್. ಅದು ನಮ್ಮ ಹಲ್ಲಲ್ಲಿ ಏನೇ ಸಮಸ್ಯೆ ಇದ್ರೂ, ಸಣ್ಣ ಪುಟ್ಟ ನೋವು ಪ್ರಾಬ್ಲಮ್ ಇದ್ದು, ನಮ್ಮ ಹಲ್ಲು ನೋವು ಬರ್ತಿದ್ರು ಪೇನ್ ರಿಲೀಫ್ನ ಕೊಡುತ್ತೆ. ಈ ಕ್ಲೋವ್ ಸಹ, ಈ ಲವಂಗ ಕೂಡ ನಮ್ಮ ಮೌತಲ್ಲಿರೋ ಬ್ಯಾಕ್ಟೀರಿಯಾ ಜೊತೆ ಫೈಟ್ ಮಾಡುತ್ತೆ, ಬ್ಯಾಕ್ಟೀರಿಯಾನ ಸಾಯಿಸುತ್ತೆ. ಆ್ಯಂಡ್ ಯೂಶಲಿ ನಾವು ಟೂತ್ ಪೇಸ್ಟ್ನ ಯೂಸ್ ಮಾಡೋದ್ರಿಂದ ನಮಗೆ ಫ್ರೆಶ್ ಬ್ರೀತ್ ಸಿಗುತ್ತೆ ಅಂತ ತುಂಬ ಅಡ್ವರ್ಟೈಸ್ಮೆಂಟಲ್ಲಿ ಹೇಳ್ತಿರ್ತಾರೆ. ಸೊ ಈ ಲವಂಗ ಬೇಸ್ಡ್ ಟೂತ್ ಪೌಡರ್ನ ನಾವು ಯೂಸ್ ಮಾಡೋದ್ರಿಂದ ಸಹ ನಮಗೆ ಆ ಲವಂಗ ಕಂಟೆಂಟ್ ಇರೋದ್ರಿಂದ ನಮಗೆ ಅದು ಫ್ರೆಶ್ ಬ್ರೀತ್ನ ಕೊಡುತ್ತೆ. ಸೊ ಬೆಟರ್ ವಿ ಶುಡ್ ಗೋ ವಿತ್ ಅವರ್ ಟ್ರೆಡಿಷನಲ್ ಪ್ರಾಕ್ಟೀಸ್, ದಟ್ ಈಸ್ ಅವರ್ ಟ್ರೆಡಿಷನಲ್ ಟೂತ್ ಪೌಡರ್ ವಾಟ್ ಐ ಹ್ಯಾವ್ ಶೋನ್. ಅಂದರೆ ನಮ್ಮ ಹಳಬರು, ನಮ್ಮ ಹಿರಿಯರು ಏನು ಯೂಸ್ ಮಾಡ್ತಿದ್ರಲ್ಲ, ಆ ಒಂದು ಹಳೆ ಪ್ರಾಕ್ಟೀಸ್ಗೆ ನಾವು ಹೋಗೋದ್ರಿಂದ ನಮ್ಮ ಓರಲ್ ಹೆಲ್ತ್ನ ಕಾಪಾಡ್ಕೋಬೋದು ಅಂತ ಹೇಳ್ತೀನಿ. ನಿಮಗೆ ವಿಡಿಯೋ ಇಷ್ಟ ಆಗಿದೆ, ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.